ಕಾರ್ಬನ್ ಮುಗಿತಿಲ್ಲೋ ಗೊತ್ತಿಲ್ಲ, ಬಟ್ ಸ್ಟೇಜ್ ಮೇಲೆ ಅವ್ರ ಫೋಟೋ ಇರಲಿಲ್ಲ ಅನ್ನೋದನ್ನು ಗಮನಿಸಿದಾಗ ಇದು ಒಂದು ರೀತಿ ವೈಯಕ್ತಿಕ ತೆಗೆದುಕೊಂಡು ಇನ್ನಷ್ಟು ತೀವ್ರ ಆಗ್ತಾ ಇದೆ, ಮತ್ತು ಇದು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಮಾತು. ಈಗ ಏನಿದ್ರು ಈಗ ನಿಂತಿದ್ದು ಇದ್ರ ಮೇಲಪ್ಪ ಅಂತಂದ್ರೆ ಮಿನಿಸ್ಟರ್ಶಿಪ್ ಅದು ಘೋಷಣೆ ಮೇಲೆ ನಿಂತದ. ಅದೇನಾದರೂ ಆಗ್ತದನ ಇಲ್ಲವ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಡೆವಲಪ್ಮೆಂಟ್ಗಳು ಮಾತ್ರ ನಿಶ್ಚಿತವಾಗಿಯೂ ಈ ಸೌದಿ ಅವ್ರ ವಿರೋಧವಾಗಿರೋ ವಾತಾವರಣ ಕಾಂಗ್ರೆಸ್ ಕಾಣ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹೀಗಾಗಿ ಸೌದಿಯವ್ರು ಇನ್ನೆಷ್ಟು ದಿವಸಲ್ಲಿ ಕಾಂಗ್ರೆಸ್ ಉಳಿತಾರ, ಅದನ್ನ ಬಿಟ್ಟು ಯಾವ ಹೋಗ್ತಾರೋ ಅನ್ನೋ ಸಹಿತ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ BJPಗೂ ಸಹಿತ ನಿಧಾನಕ್ಕೆ ಅವ್ರ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತದ ಬೆಳಗಾವಿ ಜಿಲ್ಲೆ ದೊಡ್ಡದು 18 ಕ್ಷೇತ್ರಗಳಿದ್ದಾವೆ, ಅದ್ರಲ್ಲಿ ಮ್ಯಾಕ್ಸಿಮಮ್ BJPಗೆ ಅದನ್ನು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರ ಅವರಲ್ಲದ. ಈ ಹಿನ್ನೆಲೆಯಲ್ಲಿ BL ಸಂತೋಷ್ ಅವರು ಬಂದು ಹೋದರು. ಈಗ ನಮ್ಮ ನಮ್ಮ ಬೋಸರಾಜ್ ಅವರು ಈಗ ಅರ್ಥನಿಗೆ ಬಂದಿದ್ದು ಏನಪ್ಪ ಅಂತಂದ್ರೆ ಸಾಧ್ಯಷ್ಟು ಅವರನ್ನು ನಮ್ಮ ಸೌದಿಯವರನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ಈ NS ಬೋಸರಾಜ್ ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಳ ಆತ್ಮೀಯರು. ಹೀಗಾಗಿ ಸಿದ್ದರಾಮಯ್ಯರ ವಿಚಾರಗಳು ಅವ್ರು ತಿಳಿಸಿರ್ಬೋದು ಅನ್ನುವಂಥದ್ದು. ಸ್ವಲ್ಪ ವೇಟ್ ಮಾಡಿರಿ ಅನ್ನುವಂಥದ್ದು ಇರ್ಬೋದು. ಏನೂ ಇರಲಿ, ಒಟ್ಟಿನಲ್ಲಿ 2 ಶಕ್ತಿ ಕೇಂದ್ರಗಳು ಬೆಳಗಾವಿ ಜಿಲ್ಲೆಯಲ್ಲಿ ತಯಾರಾಗಿದ್ದಾವೆ. ಒಂದು ಕಡೆ ಜಾರಕಿಹೊಳಿ ಸಹೋದರರು, ಇನ್ನೊಂದು ಕಡೆ ಕತ್ತಿ ಮತ್ತು ಸೌದಿ. ಇನ್ನು ಮುಂದಿನ ದಿನದಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದನೇದು ಪ್ರಶ್ನೆ, ನಮ್ಮ ಸೌದಿಯವರು BJP ಹೋಗ್ತಾರ. ಎರಡನೇ ಪ್ರಶ್ನೆ, ಒಂದು ವೇಳೆ ಕಾಂಗ್ರೆಸ್ನ ಉಳಿದ್ರು ಸಹಿತ ಜಾರಕಿಹೊಳಿ ಅವರ ವಿರೋಧವನ್ನು ಮಾಡೋದನ್ನು ಬಿಡ್ತಾರ ಅಥವಾ ಅದು ಮುಂದುವರ್ಸ್ಕೊಂಡು ಹೋಗ್ತಾರ. ಮತ್ತು ಅದೇ ಕಾಲಕ್ಕೆ ಕತ್ತಿಯವರ ಸ್ನೇಹವನ್ನು ಒಂದು ವೇಳೆ ಕಾಂಗ್ರೆಸ್ನ ಉಳಿದಾದ್ರೆ ಬಿಟ್ಟು ದೂರ ತೆಗಿತಾರ ಅನ್ನೋದು ಅನೇಕ ಪ್ರಶ್ನೆಗಳು ಹೇಳ್ತಾ ಇರ್ತಾವೆ. ಬಟ್ ಇದನ್ನೆಲ್ಲ ಗಮನಿಸಿದಾಗ ಡೆವಲಪ್ ಆಗಿದ್ದು ನೋಡಿದಾಗ ಅವರು ಮತ್ತು ಕತ್ತಿಯವರ ಮಧ್ಯದ ಗೆಳೆತ